ಇವತ್ತು ನಡೀತಾ ಇರತಕ್ಕಂಥ ಏನು ಧರ್ಮದ ವಿಚಾರಗಳಿದೆ, ನನಗನ್ಸುತ್ತೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯವರು ದೇಶವನ್ನು ಒಂದು ರೀತಿಯಲ್ಲಿ ಒಡೆದಾಳೋದ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಹಿಂದೆ ಆ, ರಾಮ ಜನ್ಮಭೂಮಿ ಇಶ್ಯೂವನ್ನು ತೆಗೆದುಕೊಂಡ್ರು. ಅವತ್ತು ಕೂಡ 30-35 ವರ್ಷದ ಹಿಂದೆ ನಾನೊಂದು ಹೇಳಿಕೆ ಕೊಟ್ಟಿದ್ದೆ, ಇದನ್ನು ರಸ್ತೆ ಮೇಲೆ ತಗೊಂಡು ಹೋಗೋ ಅಗತ್ಯ ಇಲ್ಲ, ನೀವು ಕೋರ್ಟಲ್ಲಿ ಫೈಟ್ ಮಾಡಿ, ಕೋರ್ಟಲ್ಲಿ ನ್ಯಾಯ ತೆಗೆದುಕೊಳ್ಳಿ, ಅಂತಿಮವಾಗಿ ಕೋರ್ಟ್ ಏನು ಹೇಳುತ್ತೆ ಅದನ್ನು ನಾವು ಒಪ್ಕೊಳ್ಳೋಣ. ರಸ್ತೆ ಮೇಲೆ ಮಾಡೋಕ್ಕೆ ಹೋದರೆ ಒಂದೇ ದೇಶದಲ್ಲಿರ್ತಕ್ಕಂಥ ನಾವೇ ಪ್ರಜೆಗಳು ಒಬ್ರಿಗೊಬ್ಬರಿಗೆ ದ್ವೇಷ ಮಾಡ್ತಕ್ಕಂಥ ಅಭಿಪ್ರಾಯಗಳು ಬರುತ್ತೆ ಅಂತಕ್ಕಂಥದ್ದು. ಕೊನೆಗೆ ತೀರ್ಮಾನ ಆಗಿರೋದು ಕೋರ್ಟಲ್ಲಿ. ಈಗ ಹೇಗಿದ್ರೂ ಕೂಡ ಒಂದು ವರ್ಗ ಕಂಪ್ಲೇಂಟ್ ಕೊಟ್ಟಿದೆ, ಕೊಡಬಾರ್ದು ಅಂತ ಹೇಳಕ್ಕೆ ನಾವ್ಯಾರು, ಯಾರೋ ಕೊಟ್ಟಿದ್ದಾರೆ. ಅದನ್ನು ನ್ಯಾಯಾಲಯದಲ್ಲವರು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ತನಿಖೆ ಮಾಡ್ತಾ ಇದ್ದಾರೆ. ಫಲಿತಾಂಶ ಬರೋವರೆಗೆ ಯಾತಕ್ಕೆ ಈ ರೀತಿ ಗೊಂದಲ? ನನಗೆ ಒಂದು ಅನುಮಾನ ಇದೆ. ನನಗೆ ಅನುಮಾನ ಏನಿದೆ ಅಂತಂದರೆ, ಈಗ ಬಿ ಜೆ ಪಿ ವರ್ಸಸ್ ಬಿ ಜೆ ಪಿನ ಅನ್ನೋದು ಒಂದು ನನಗೆ ಡೌಟ್ ಇದೆ. ಯಾಕೆಂದರೆ ಗಿರೀಶ್ ಮಟ್ಟಣ್ಣನವರು ಈಸ್ ಫ್ರಮ್ ಬಿ ಜೆ ಪಿ. ಮೂಲತಃ ಅವರು ಇಲ್ಲೇ ಆಟಮ್ ಬಾಂಬ್ ಹಾಕಿ ಮಾಡಿ ಅದಾದ ಮೇಲೆ ಅವ್ರ ಮೇಲೆ ಕೇಸ್ ಆದಮೇಲೆ ಇವರು ಅವರನ್ನು ಯುವ ಮೋರ್ಚಾದ ರಾಜ್ಯ ಯುವ ಮೋರ್ಚಾದ ಅಧ್ಯಕ್ಷರು ಮಾಡಿದರು. ಅವ್ರದ್ದೇ ರೆಪ್ರೆಸೆಂಟೇಟಿವ್ನ ಇಲ್ಲಿ ಅಂತ. ಈಗ ಏನು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಮಹೇಶ್ ಶೆಟ್ಟರು ಅವರನ್ನು, ಅವರು ಕೂಡ ಆರ್ ಎಸ್ ಎಸ್ಸಿಂದ ಹೊರಗೆ ಬಂದವರು, ಆರ್ ಎಸ್ ಎಸ್ಸು ಬಿ ಜೆ ಪಿಯಿಂದ ಹೊರಗೆ ಬಂದವರು. ಅವರು ಹಿಂದೂ ಧರ್ಮದೇ ಮಾಡ್ತಾರೆ, ಇವರು ಹಿಂದೂ ಧರ್ಮ ಅಂತ ಹೇಳ್ತಾರೆ. ಏನು ಪ್ರಾಬ್ಲಮ್ ಏನು ಅವ್ರದ್ದು? ನಾನು ಹೇಳೋದು, ಇದು ಅವ್ರ ಸಮಸ್ಯೆನೇ ತಗೊಂಬಂದು ರಾಜ್ಯದ ಸಮಸ್ಯೆ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಒಂದು ವ್ಯಕ್ತಿಗತವಾಗಿ ನನಗೆ ಹಿಂದೂ ಧರ್ಮದ ಬಗ್ಗೆ ಪೂರ್ಣ ನಂಬಿಕೆ ಇದೆ. ಹುಟ್ಟಿನಿಂದ ನಾನು ಹಿಂದೂ ಧರ್ಮದಲ್ಲಿದ್ದೀನಿ, ನಾನು ಸಾಯೋವರೆಗೂ ಹಿಂದೂ ಧರ್ಮದಲ್ಲೇ ಇರ್ತೇನೆ. ದೇವರ ಮೇಲೆ ನಂಬಿಕೆ ಇದೆ. ನಂಬಿಕೆ ಮತ್ತು ಭಾವನೆ ಇದೆಯಲ್ಲ, ಇದ್ರ ಜೊತೆ ಆಟಾಡಕ್ಕೆ ಹೋಗಬಾರ್ದು. ಅದು ನಮ್ಮ ಖಾಸಗಿ. ಅದು ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆ ಇಲ್ಲ ಅನ್ನೋದು ನಿಮಗೆ ಬಿಟ್ಟಿದ್ದು. ಅದು ನಾನು ಪ್ರಶ್ನೆ ಮಾಡೋಕ್ಕೆ ನಾನು ಯಾರು? ನನಗೆ ನಂಬಿಕೆ ಇದೆ. ಮತ್ತು ನಾನು ಆಲ್ಮೋಸ್ಟ್ ಕಾರ್ಕಳದಲ್ಲೇ ಓದಿದ್ದು. 70ನೇ ಇಸ್ವಿಯಿಂದ ನಾನು ಅಲ್ಲಿ ಸ್ಟೂಡೆಂಟ್ ಆಗಿದ್ದೆ. ನಾನು ಕಾರ್ಕಳ ಭುವನೇಂದ್ರ ಕಾಲೇಜಿನಲ್ಲಿ ಅವತ್ತಿಂದ ಧರ್ಮಸ್ಥಳ ಹೆಗ್ಡೆ ಅವ್ರು ನೋಡ್ತಾ ಇದ್ದೇನೆ. ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದ್ದಾರೆ ಇಲ್ಲಿವರೆಗೆ. ಹಿ ಕಂಡಕ್ಟೆಡ್ ವೆರಿ ಫೈನ್. ಯಾವುದೂ ಕೂಡ ಯಾವುದೇ ಬಹುಶಃ ಅಷ್ಟು 20-22 ವರ್ಷಕ್ಕೆ ಸಿಕ್ಕಂಥ ಅವಕಾಶವನ್ನು ಬಹುಶಃ ಬೇರೆ ಯಾರಿಗೆ ಸಿಕ್ಕಿದ್ರೆ ದುರುಪಯೋಗ ಆಗಿಬಿಡ್ತೈತೇನೋ. ಬಟ್ ಹಿ ಕಂಡಕ್ಟೆಡ್ ವೆರಿ ವೆಲ್. ನ್ಯಾಯಾಲಯದ ಮೂಲಕ ಆದೇಶ ಬರೋವರೆಗೆ ಈ ಗೊಂದಲಗಳು ಬೇಡ ಅನ್ನೋದು ನಂದು. ನಾನು ಹೇಳೋದು, ಇವರು ಪ್ರತಿಭಟನೆ ಏನಕ್ಕಾಗಿ? ನಾನು ಕೇಳ್ತಾ ಇರೋದು, ಇವರು ದೇವ್ರ ರಕ್ಷಣೆಗೆ ಹೋಗೋರ, ಇವ್ರ ರಕ್ಷಣೆಗೆ ಹೋಗೋರ? ನಾನು ಹೇಳ್ತಕ್ಕಂಥದ್ದು, ಇವ್ರ ಸಮಸ್ಯೆ, ಇವ್ರದ್ದು ಖಾಸಗಿ ಏನಾದ್ರು ಬೇಡಿಕೆ ಇದ್ದರೆ ದೇವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ. ದೇವ್ರಿಗೆ ರಕ್ಷಣೆ ಕೊಡೋಕೆ ಇವ್ರು ಯಾರು? ದೇವ್ರ ಪರವಾಗಿ ಹೋರಾಟ ಮಾಡ್ತಿರೋದು ಇವರು. ನಾನು ಹಿಂದೂ ಧರ್ಮದಲ್ಲಿ ಏನು ಹೇಳುತ್ತೆ ವೇದ ಉಪನಿಷತ್ನಲ್ಲಿ ಒಂದು ಪ್ಲೈನ್ ರೀಡಿಂಗ್ ಮಾಡಿದ್ದೆ. ನಾನು ಕನ್ನಡ ವರ್ಷನ್ ನನ್ನ ಹತ್ರ ಇದೆ. ಅಷ್ಟು ಪುಸ್ತಕಗಳನ್ನು ಓದಿದ್ದೇನೆ. ವೇದ ಉಪನಿಷತ್ತುಗಳು ಮನುಸ್ಮೃತಿ ಎಲ್ಲವನ್ನು ಕೂಡ ಓದಿದ್ದೇನೆ. ನನ್ನ ತಿಳುವಳಿಕೆ ಅದೇನು ಹೇಳುತ್ತೆ, ಪ್ರಕೃತಿಯ ಜೊತೆಗೆ ವೇದ ಉಪನಿಷತ್ತುಗಳು ಹುಟ್ಟಿದೆ ಅಂತ ಹೇಳ್ತಾರೆ. ಸಾವಿರಾರು ವರ್ಷಗಳಿಂದ ಪ್ರಕೃತಿ ಯಾವಾಗ ಸೃಷ್ಟಿ ಆಯ್ತು ಅದು ವೇದ ಉಪನಿಷತ್ತು. ಅದಕ್ಕೆ ಪ್ರತ್ಯೇಕವಾದ ಸಾಹಿತಿನೂ ಇಲ್ಲ, ಕೃತಿಕಾರನೂ ಇಲ್ಲ. ನಮಗೆ ಬೇಕಾಗಿದ್ದನ್ನು ನಾವು ಸ್ವೀಕರಿಸ್ಬೋದು. ನಮಗೆ ಯಾವ್ದು ಸರಿ ಇಲ್ಲ ಇವತ್ತಿನ ವರ್ತಮಾನಕ್ಕೆ ಅಂತ ಅದನ್ನು ಕೈ ಬಿಟ್ಟರಾಯ್ತು, ನಾವು ಅದನ್ನು ಬಳಸ್ಕೊಂಡು ಹೋಗ್ಬೋದು. ಇವ್ರು ಯಾವುದನ್ನು ಉಳಿಸೋದು? ಬಿ ಜೆ ಪಿ ಹುಟ್ಟಿದ್ದು ಯಾವಾಗ? 80ರಲ್ಲಿ. ಆರ್ ಎಸ್ ಎಸ್ ಹುಟ್ಟಿದ್ದು ಯಾವಾಗ? 1925ರಲ್ಲಿ. ಹಿಂದೆ ಧರ್ಮಸ್ಥಳ ಇರಲಿಲ್ವಾ? ಇತ್ತು. ಹಿಂದೂ ಧರ್ಮ ಇರಲಿಲ್ವ? ಇವ್ರು ಎಂಥದ್ದು ಉಳಿಸೋದು? ಇವ್ರು ಹೋರಾಟ ಮಾಡೋದೇ ಬೇಕಾಗಿಲ್ಲ. ಬಿ ಜೆ ಪಿಯವ್ರು ಸುಮ್ಮನೆ ಇದ್ದರೂ ಉಳಿಯುತ್ತೆ. ಇವ್ರು ಮಾಡ್ತಾ ಇರೋ ಗಲಾಟೆ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಹಿಂದೂ ದೇಶದ ಏಕತೆ ಆಗಬೇಕು ಅಂತ ಹೇಳಿ, ಹಿಂದೂ ಧರ್ಮದ ಏಕತೆ ಆಗಬೇಕು. ರಾಷ್ಟ್ರ ಯಾವುದು? ನಮ್ಮ ದೇಶದ ಒಂದು ದೇಶ, ಒಂದು ಭಾಷೆ, ಒಂದು ಬಾವುಟ, ಒಂದೇ ಆಡಳಿತ, ಅಂದರೆ ರಾಜ್ಯ ಸರ್ಕಾರಗಳು ಇರಬಾರ್ದು ಅಂತ ಹೇಳ್ತಾರೆ. ಚಿಂತನೆ ಗಂಗಾದಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಪೇಜ್ ನಂಬರ್ 35, 163, 169 ಮತ್ತು 405, 355 ಇವೆಲ್ಲವೂ ಕೂಡ ನಮ್ಮ ಸಂವಿಧಾನದ ವಿರುದ್ಧವಾಗಿದ್ದಾವೆ. ರಿಸರ್ವೇಷನ್ ಬೇಡ ಅಂತ ಹೇಳ್ತಾರೆ. ಬೇಡ ಅಂತ ಹೇಳಿ ಅವ್ರದ್ದೇ ಪುಸ್ತಕದಲ್ಲಿ ರಿಸರ್ವೇಷನ್ ಬೇಡ ಅಂತ ಹೇಳ್ತಾರೆ.
ಇಲ್ಲಿ ಬಂದು ರಿಸರ್ವೇಷನ್ ಬಗ್ಗೆ ಮಾತಾಡ್ತಾರೆ. RSS ವಿರುದ್ಧ ಇದ್ದಾರೆ ಅವರು, ಚಿಂತನೆ ಗಂಗಕ್ಕೆ ವಿರುದ್ಧ ಇದ್ದಾರೆ ಅವರು? ಇಲ್ಲ. ಅದನ್ನ ಯಾಕೆ ಹಾಗಿದ್ರೆ ಅದನ್ನು ವಿರೋಧ ಮಾಡಬೇಕಿತ್ತಲ್ಲ. ಮತ್ತೆ ಚಿಂತನೆ ಗಂಗಾದಲ್ಲಿ 355ನಲ್ಲಿ ಮತ್ತು 356ಅಲ್ಲಿ ಅವರ ಕ್ಲಿಯರ್ ಕಟ್ ಹೇಳ್ತಾರೆ. ಏನಂತ ಹೇಳಿದ್ರೆ, ಈಗಿರ್ತಕ್ಕಂಥ ಸಂವಿಧಾನ ಇಟ್ ಶುಡ್ ಬಿ ರೀಎಕ್ಸಾಮಿನ್ಡ್ ಆ್ಯಂಡ್ ರೀಡ್ರಾಫ್ಟೆಡ್ ಅಂತ, ಅಂದರೆ ಹೊಸದಾಗಿ ಬರೀಬೇಕು ಅಂತ ಹೇಳೋದು. ಅದನ್ನ ಯಾಕೆ ಗುಟ್ಟಾಗಿಲಿಡ್ತಾರೆ? ಹೇಳಿ ಅದರ ವಿರುದ್ಧ ಇದ್ದೇವೆ ನಾವು ಅಂತ. ಸಂವಿಧಾನ ಬದ್ಧತೆ ಇದೆ ಅಂತಾದರೆ ಅದಕ್ಕೆ ವಿರುದ್ಧ ಹೇಳಬೇಕಲ್ಲ. ಸಂವಿಧಾನನ ತಿದ್ದುಪಡಿನ ಮರುಪರೀಕ್ಷೆನೂ ಮಾಡಬೇಕು, ತಿದ್ದುಪಡಿನ ಹೊಸದಾಗಿ ಬರೀಬೇಕು ಅಂತ ಹೇಳ್ತಾರೆ. ಮೋದಿಯವರು ಭಾಷಣ ಮಾಡ್ತಾರೆ ಸಂವಿಧಾನ ನಾವು ಉಳಿಸ್ತೇವೆ ಅಂತ, ಹೊಸದಾಗಿ ಬರೀಬೇಕು ಅಂತ ಅವ್ರ ಪುಸ್ತಕನ ಹೇಳ್ತಾ ಇದೆಯಲ್ಲ. ವೆದರ್ ದೇ ಆರ್ ಎಗನೆಸ್ಟ್ ಗುರೂಜಿ, ದೇ ಶುಡ್ ಎಕ್ಸ್ಪ್ಲೈನ್ ಇಟ್. ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಜನರಿಗೆ ಎಕ್ಸ್ಪ್ಲೈನ್. ದೇಶದಲ್ಲಿ ಭಾಷೆ ಹೊಂದಿರಬೇಕಂತ. ಹೇಗೆ ಸಂಸ್ಕೃತ ಮೊದಲನೇ ಸ್ಥಾನಕ್ಕೆ ಬರವರೆಗೆ ಹಿಂದಿಯನ್ನು ಸಂಪರ್ಕ ಭಾಷೆಯನ್ನು ಮಾಡೋದು ಅಂತ. ಹಾಗಾದರೆ ಉಳಿದ ಭಾಷೆ ಬೇಡವಾ? ಕನ್ನಡ, ತೆಲುಗು, ತಮಿಳು, ಕೊಂಕಣಿ, ತುಳು ಯಾವುದು ಬೇಡವಾ? ಡೈರೆಕ್ಟಾಗಿ ಹೇಳಿ ಅದನ್ನು. ರಾಜ್ಯ ಸರ್ಕಾರಗಳು ಬೇಡ ಅಂತ ಹೇಳ್ತಾರೆ, ಒಂದೇ ಸರ್ಕಾರ ಇರಬೇಕು ಅಂತ ಹೇಳ್ತಾರೆ. ಅದ್ರ ವಿರುದ್ಧ ಇದ್ದೀವಿ ನಾವು. ಅದು ಸಂವಿಧಾನದ ವಿರುದ್ಧ. ಅದು ಈಗ ಕರೆ ಕೊಟ್ಟಿದ್ದಾರಲ್ಲ, ಏನು ದೇವರು ಉಳ್ಸಕ್ಕೆ ಹೋಗ್ತಿರೋದ? ದೇವರು ಇವ್ರನ್ನ ಸೃಷ್ಟಿ ಮಾಡಿರೋದು. ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಬೇಡಿಕೆ ಈಡೇರಿಸ್ಕೊಳ್ಳೋಕ್ಕೆ. ಕೆಲವು ಬಹಿರಂಗವಾಗಿ ಹೇಳ್ತೀವಿ, ಕೆಲವರು ಅಂತರಂಗದಲ್ಲಿ ಕೇಳ್ತೀವಿ. ನನ್ನ ಕುಟುಂಬದ ಸಮಸ್ಯೆ ನಾನು ಅಂತರಂಗದಲ್ಲಿ ಕೇಳ್ಕೊತೇನೆ. ಸಾರ್ವಜನಿಕವಾಗಿ ಬೇಕಾಗಿದ್ದನ್ನು ಬೇಡ್ತೇನೆ. ದೇವರಿಗೆ ಅನುಕೂಲ ಮಾಡೋಕ್ಕೆ ಏನಕ್ಕೆ ಹೋಗೋದು ಇವರು? ಧರ್ಮಸ್ಥಳ BJP ಇಲ್ದಿದ್ರೂ ಇರುತ್ತೆ, ಇವ್ರು ಯಾರು ಹೋದಿದ್ರು ಇರುತ್ತೆ. ಇವ್ರು ನಾನು ಹೇಳ್ತಾ ಇರೋದು, ಇವ್ರು ರಾಜಕೀಯ ಓಟ್ ಕೇಳಕ್ಕೆ ಹೋಗ್ತಾ ಇರೋದು, ಧರ್ಮಸ್ಥಳಕ್ಕಲ್ಲ. ಇವ್ರು ಕೇಳ್ತಾ ಇರೋದು ಓಟ್ ಕೇಳೋದಕ್ಕಾಗಿ ಹೋಗ್ತಾ ಇರೋದು, ಧರ್ಮಸ್ಥಳಕ್ಕಲ್ಲ. ನನಗೆ ಏನಂತ ಹೇಳಿದ್ರು, ಯಾರ ನಂಬಿಕೆ ಇದೆ ಅವ್ರು, ನನಗೆ ನಂಬಿಕೆ ಇದೆ. ನಾನು ಪ್ರತಿ ವರ್ಷವೂ ಹೋಗ್ತಾನೆ, ಹೆಚ್ಚು ಕಡಿಮೆ ಮಂದಾರ್ತಿಗೆ ಹೋಗ್ತಾನೆ, ಧರ್ಮಸ್ಥಳಕ್ಕೆ ಹೋಗ್ತಾನೆ. ಅದನ್ನು ಸಾರ್ವಜನಿಕರು ಹೇಳಬೇಕಾದ ಅಗತ್ಯ ಏನಿದೆ? ಇಟ್ ಈಸ್ ಮೈ ಪರ್ಸನಲ್ ಬಿಲೀಫ್. ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆಯಿಲ್ಲ ಅನ್ನೋದು ನಿಮಗೆ ಬಿಟ್ಟಿದ್ದು. ಅದು ನಾನು ಕ್ವಶನ್ ಮಾಡೋಕ್ಕೆ ನಾನು ಯಾರು? ಇವ್ರದ್ದು ನನಗೆ ಅರ್ಥ ಆಗ್ತಿಲ್ಲ. ಇವ್ರ ಪ್ರತಿಭಟನೆ ಏನು ಅಂತ ಹೇಳಿದ್ರೆ, ಮುಂದಿನ ಚುನಾವಣೆಗೆ ಮಾಡ್ತಕ್ಕಂಥ ಪ್ರಯತ್ನ ಅಷ್ಟೇ. ಎಲ್ಲ ಕಳ್ಕೊಂಡಿದ್ದಾರೆ, ಯಾವುದೂ ಇಲ್ಲ ಅವರಿಗೆ. ಉಳಿದೆ ಸಾಮಾಜಿಕ ಸಮಸ್ಯೆಗಳು ಇದೆ, ನಿರುದ್ಯೋಗ ಇದೆ, ಬೇರೆ ಸಮಸ್ಯೆಗಳಿದ್ದಾವೆ. ಅದನ್ನು ಬಿಟ್ಟು ನಾನು ಹೇಳೋದು, ಈಗ ಜ್ಞಾನೇಂದ್ರ ಅವರು ನಮ್ಮ ಶಾಸಕರು, ನಾನು 10 ವರ್ಷ ಇಲ್ಲಿ ಕೆಲಸ ಮಾಡಿದ್ದೀನಿ ಶಾಸಕನಾಗಿ. ಒಂದಿನ ನಾನು ಆ ರೀತಿ ಊರಿಗೆ ಹೋಗಿದ್ದಿಲ್ಲ. ಸಾವು, ಹುಟ್ಟು, ಗೃಹ ಪ್ರವೇಶ, ಸಾರ್ವಜನಿಕ ಸಭೆ, ಇದಕ್ಕೆಲ್ಲ ಹೋಗಬಾರ್ದು. 7 ಕೋಟಿ ಜನರ ಸಮಸ್ಯೆಯನ್ನು ಇಲ್ಲಿ ಚರ್ಚೆ ಮಾಡಬೇಕು. ನಾನು ಭಾಗವಹಿಸಬೇಕು, ಬೇರೆಯವ್ರು ಭಾಗವಹಿಸಿದ್ರು ನಾನು ಕೇಳಬೇಕು. ಅದು ಅವರ ಡ್ಯೂಟಿ. ಟೋಟಲಿ ಎಷ್ಟು ನಡೀತಾ ಇದೆ? ನೀವು ಮೀಡಿಯಾದವರು ಇದ್ದೀರಲ್ಲ, ಎಷ್ಟು ದಿನ ನಡೀತಾ ಇದೆ? 40ರಿಂದ 45 ದಿನ ನಡೆಯೋದು, 365 ದಿನಕ್ಕೆ. ಅದರೊಳಗೆ 2 ದಿನ ರಜಾ. ಶುಕ್ರವಾರ ಇವತ್ತು ಮಧ್ಯಾಹ್ನ ಕ್ಲೋಸಾ, ನಾಳೆ ನಡೆದ ರಜಾನ? ಇವ್ರ ಕಾರ್ಯಕ್ರಮ ಏನಿದ್ರು ಭಾನುವಾರ ಶನಿವಾರ ಹಾಕೋಬೋದಲ್ಲ. ಅಷ್ಟು 15 ದಿನದಲ್ಲಿ ಏನು ತಲೆ ಹೋಗೋವಂಥದ್ದು ಏನಿದೆ? ಮೋಸ್ಟ್ ಇರೆಸ್ಪಾನ್ಸಿಬಲ್ ಆ್ಯಕ್ಟ್ ಅದು ನನ್ನ ಲೆಕ್ಕದಲ್ಲಿ. ನಾನು ಬಿಲ್ಡಿಂಗಿಂದ ಹೊರಗೆ ಹೋಗ್ತಿರ್ಲಿಲ್ಲ. ನಾನು ಸದನ ನಡೀಬೇಕಾದ್ರೆ ವಿಧಾನಸೌಧದಿಂದ ಹೊರಗೆ ಹೋಗ್ತಿರ್ಲಿಲ್ಲ. ಮಧ್ಯಾಹ್ನ 3 ಗಂಟೆಗೆ ಅಂದರೆ 3 ಗಂಟೆ ಒಳಗೆ ಇಲ್ಲೇ ಇರ್ತಿದ್ದೆ ನಾನು. ಇದು ನಾನು ಹೇಳ್ತಕ್ಕಂಥದ್ದು, BJPಯವರು ಈ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ಈ ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಿ ಕಾಯ್ದೆಗಳನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು ಖಂಡಿತವಾಗೂ ಕೂಡ ಸಾರ್ವಜನಿಕರು ಅದರ ವಿರುದ್ಧ. ನಾನು ಹೇಳಿದ್ದು, ಧರ್ಮಸ್ಥಳಕ್ಕೆ ಹೋಗೋದು ಬೇಡ ಅಂತ ನಾನು ಹೇಳೋದು. ಸಂತೆ ಕಟ್ಕೊಂಡು ಹೋಗೋ ಅಗತ್ಯ ಏನಿದೆ ಅಂತ ಹೇಳೋದು. ಸಂತೆ ಕಟ್ಕೊಂಡು ಹೋಗೋ ಅಗತ್ಯ ಇಲ್ಲ, ಮತ್ತು ಆ ಪ್ರತಿಭಟನೆ ಅಗತ್ಯನೂ ಇಲ್ಲ ಅಂತ. ಏನು ನ್ಯಾಯವಾಗಿದೆ ಮಾಡುತ್ತೆ. ಕೋರ್ಟ್ ಇದೆ, ಕಾನೂನಿದೆ, ಸರ್ಕಾರ ಇದೆ. ನೀವು ಯಾರು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳೋದು ಬೇಡ ಅಂತ ಹೇಳೋಕ್ಕಾಗತ್ತೆ? ಸರ್ಕಾರ ತಗೊಳ್ತಾರೆ. ಇದು ನನ್ನ ಅಭಿಪ್ರಾಯ. ನಿಮ್ದೇನಾದ್ರು ಪ್ರಶ್ನೆ ಇದ್ದರೆ ಕೇಳಿ ಸರ್, ಹೇಳಿ. ನನಗೆ ನನ್ನ ಅಂದಾಜಿನಲ್ಲಿ ಸಾರ್ವಜನಿಕ ಇದು ಪಕ್ಷದ ವೇದಿಕೆಯಲ್ಲಿ ಆಗ್ತಕ್ಕಂಥ ಚರ್ಚೆ ಅಷ್ಟೇ. ಸಾರ್ವಜನಿಕ ವೇದಿಕೆಯಲ್ಲಿ ಇದು ಚರ್ಚೆ ಆಗಬಾರ್ದು, ನಾವು ಪಾರ್ಟಿಸಿಪೇಟ್ ಮಾಡಬಾರ್ದು. ನಾನು ಅದಕ್ಕೆ ಸಾಮಗ್ರಿ ಒದಗಿಸಬಾರ್ದು. ನಮ್ಮ ಪಕ್ಷದ ವೇದಿಕೆಯಲ್ಲಿ ಆಗ್ತಕ್ಕಂಥ ಚರ್ಚೆಗೆ ಪಕ್ಷಕ್ಕೆ ಸೀಮಿತವಾಗಿ ಇಟ್ಕೋಬೇಕು. ಪಕ್ಷದ ವೇದಿಕೆಯಲ್ಲಿ ನನ್ನ ಅಭಿಪ್ರಾಯಗಳನ್ನು ನಾನು ಹೇಳಬೇಕು. ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಬೇಕಾದ ಅಗತ್ಯ ಇಲ್ಲ.
ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.